ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಅಣಬೆ ಸಾಂಬಾರು ಮಾಡೋದು ಹೆಂಗೆ ಅಂತಂದ್ಬಿಟ್ಟು ನೋಡೋಣ. ಅದನ್ನು ಒಂದು ಪಾಟ್ ರೆಸಿಪಿ ಥರ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಅಣಬೆನ ಚೆನ್ನಾಗಿ ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಅದಕ್ಕೆ ಹೆಸರುಬೇಳೆ ಕೂಡ ಹಾಕ್ತಾಯಿದ್ದೀನಿ. ಫಸ್ಟ್ ನಾವು ಕುಕ್ಕರ್ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆನ ಕುಕ್ಕರ್ಗೆ ಹಾಕಬೇಕು. ಅದಕ್ಕೆ ಚಿಕ್ಕದಾಗಿರುವಂಥ ಪಲಾವ್ ಎಲೆನ ಹಾಕ್ತಾಯಿದ್ದೀನಿ. ಅದಕ್ಕೆ ಮಶ್ರೂಮ್ ತೊಳೆದಿಟ್ಕೊಂಡಿರುವಂಥ ಮಶ್ರೂಮ್ ಕೂಡ ಹಾಕಿಬಿಟ್ಟು ಫ್ರೈ ಮಾಡಬೇಕು. ಅದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಈ ರೀತಿ ಮಾಡಬೇಕು, ಬಾಡಿಸ್ಬೇಕು. ಅದು ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ ಆಯಿಲಲ್ಲಿ. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು ಮತ್ತೆ ತಿರುಗ್ಕೋಬೇಕು. ಚೆನ್ನಾಗಿ ಬಾಡಿಸ್ಕೊಂಡಿದ್ದಾದಮೇಲೆ ಮಶ್ರೂಮು ಈ ರೀತಿ ಬಾಡಿಸ್ಕೋಬೇಕು. ಚೆನ್ನಾಗಿ ಆಯಿಲಲ್ಲೇ ಫ್ರೈ ಮಾಡ್ಕೋಬೇಕು. ಇವಾಗ ತೊಳೆದಿಟ್ಕೊಂಡಿರುವಂತಹ ಹೆಸರುಬೇಳೆ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ. ಅದನ್ನು ಅದಕ್ಕೆ ಸೇರಿಸ್ಬೇಕು. ಇವಾಗ ಮತ್ತೆ ಫ್ರೈ ಮಾಡಿ ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ಬೇಯಿಸ್ಕೊಬೇಕಾಗತ್ತೆ ಚೆನ್ನಾಗಿ. ಒಂದು ಕುಕ್ಕರ್ ವಿಷಲ್ ಆದರೆ ಸಾಕಾಗುತ್ತೆ. ಮಶ್ರೂಮ್ ತುಂಬ ಸಾಫ್ಟ್ ಆಗಿರುತ್ತಲ್ವಾ. ಈ ಕಡೆ ಮಸಾಲೆಗೆ ಅಂತಂದ್ಬಿಟ್ಟು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಬೆಳ್ಳುಳ್ಳಿ, ಚಕ್ಕೆ, ಗಸಗಸೆ, ಲವಂಗ ಎಲ್ಲ ಹಾಕಿ ಚಿಕನ್ ಸಾಂಬಾರ್ಗೆ ಏನೇನು ಹಾಕ್ತೀವೋ ಅದನ್ನೆಲ್ಲ ಹಾಕ್ಬಿಟ್ಟು ಒಂದು ಟೊಮೆಟೊ ಆಮೇಲೆ ಒಂದು ಆನಿಯನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ತೆಂಗಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ, ಮಿಕ್ಸಿಲಿ ಹಾಕಿದ್ದೀನಿ. ಇವಾಗ ಬಾಡಿಸ್ಕೊಂಡಿರುವಂತಹ ಟೊಮೆಟೊ, ಈರುಳ್ಳಿ ಅವನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಅದಕ್ಕೆ ಎಷ್ಟು ಖಾರ ಬೇಕಾಗುತ್ತೋ ಅಷ್ಟು ಖಾರದ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ ಪುಡಿ ಹಾಕಿ ರುಬ್ಕೋಬೇಕು. ಈ ಕಡೆ ಒಂದು ವಿಸಿಲ್ ಕೂಡ ಆಗಿದೆ. ಅಣಬೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ. ಹೆಸರುಬೇಳೆ ಕೂಡ ಅದ್ರ ಜೊತೆ ಚೆನ್ನಾಗಿ ಬೆಂದಿದೆ. ಗಮ್ ಅಂತ ಇದೆ ಮಶ್ರೂಮು. ಇದಕ್ಕೆ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಸೇರಿಸ್ಬಿಟ್ಟು ಈ ಥರ ಕುದಿಸ್ಬೇಕು. ಸಾಂಬಾರು ಚೆನ್ನಾಗಿ ಕುದಿ ಬರ್ತಾಯಿದೆ ನೋಡಿ. ಇದು ಚಿಕನ್ ಸಾಂಬಾರು ಥರನೇ ಬರುತ್ತೆ ಟೇಸ್ಟು. ವೆಜ್ ಯಾರ್ಯಾರಿಗೆ ಇಷ್ಟ ಆಗುತ್ತೋ ಅವ್ರಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ನಮ್ಮ ಚಾನೆಲ್ನ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಸಪೋರ್ಟ್ ಮಾಡಿ. ಇಷ್ಟ ಆದರೆ ನೀವು ನಿಮ್ಮ ಮನೆಯಲ್ಲಿ ಇದೇ ರೀತಿ ಮಶ್ರೂಮ್ ಸಾಂಬಾರನ್ನ ಟ್ರೈ ಮಾಡಿ. ಥ್ಯಾಂಕ್ ಯು.